Hello everyone, welcome back to my YouTube channel. It's day 6 in Bali. ಇವತ್ತು ನಾನು ನೂಸಾ ಪೆನಿಡಾ ಇಂದ ಹೊರಡ್ತಾ ಇದ್ದೀನಿ. ಸೊ ಮತ್ತೆ ನಾನು ಸ್ಪೀಡ್ ಬೋಟ್ ತಗೊಂಡೆ ಹೋಗಬೇಕು ಸನೂರ್ ಪೋರ್ಟ್ಗೆ. ನೂಸಾ ಪೆನಿಡಾ ಪೋರ್ಟ್ ಅಂತೂ ವರ್ಸ್ಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಗೇಟ್ ಇಂದ ಬೋಟ್ ತನಕ ಫುಲ್ ಮಣ್ ರೋಡ್ ಇದೆ. ಟ್ರಾಲೀಸ್ ಎಲ್ಲ ಎಳ್ಕೊಂಡ್ ಬರಕ್ಕೆ ಆಗಲ್ಲ. ಎಲ್ಲಾನು ಎತ್ಕೊಂಡ್ ಬರ್ಬೇಕು. ನಂದು 2 ಲಗೇಜ್ ಬೇರೆ ಇತ್ತು. ತುಂಬಾ ಕಷ್ಟ ಆಯ್ತು ನನ್ಗೆ. ಹೊರಡುವಾಗ ಬ್ರೇಕ್‌ಫಾಸ್ಟ್ ಏನು ಮಾಡ್ಕೊಂಡು ಹೊರಟಿರ್ಲಿಲ್ಲ. ಅದಕ್ಕೆ ಇಲ್ಲಿ ಬಂದು ಪೋರ್ಟಲ್ಲಿ ಇಳ್ದು ಒಂದು ಇಂಡಿಯನ್ ರೆಸ್ಟೋರೆಂಟ್ ಇತ್ತು. ಅಲ್ಲಿ ಪೋಹ ತಿಂತಾ ಇದ್ದೀನಿ. ಪೋರ್ಟಿಂದ ಕ್ಯಾಬ್ ತಗೊಂಡು ನಾನು ಉಬುದ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ಅಲ್ಲಿಗೆ 1.5 hour ಆಗುತ್ತೆ. ಸೊ ನೆಕ್ಸ್ಟ್ 4 days ಐ ವಿಲ್ ಬಿ ಇನ್ ಉಬುದ್. ಸೊ ನೂಸಾ ಪೆನಿಡಾಯಿಂದ ಉಬುದ್ ರೀಚ್ ಆದೆ ಮಧ್ಯಾಹ್ನನೇ ಅರೌಂಡ್ 1:45 ಆಗಿತ್ತು. ಅವಾಗಿಂದ ಎಲ್ಲೂ ಹೋಗಿಲ್ಲ, ರೂಮಲ್ಲೇ ಇದ್ದೀನಿ. ಬಿಕಾಸ್ ನನಗೆ ಸ್ವಲ್ಪ ಜ್ವರ ಬಂದಿತ್ತು, ಮೈಕೈ ನೋವು, ಜ್ವರ. ನೆನ್ನೆ ಹೇಳಿದ್ನಲ್ಲ, ನೆನ್ನೆ ಮಾಡಿರೋ ಸರ್ಕಸ್ಗೆ ಆ ಗಾಡಿ ಓಡಿಸಿ ಫುಲ್ ಬೈಸಿಪ್ಸ್ ಎಲ್ಲ ನೋವ್ತಾ ಇದೆ, ಮತ್ತೆ ಥೈಸ್ ನೋವ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ, ಗಾಡಿ ಓಡಿಸಿದ್ದಕ್ಕೋ ಅಥವಾ ಅಲ್ಲಿ ಕೆಳಗಡೆ ಇಳ್ದಿದ್ದಕ್ಕೋ ಗೊತ್ತಿಲ್ಲ. ಸ್ವಲ್ಪ ಫೀವ್ರಿಶ್ ಫೀಲ್ ಆಗ್ತಾ ಇತ್ತು. ಅದಕ್ಕೆ ಒಂದು ಪ್ಯಾರಾಸಿಟಮಲ್ ಹಾಕೊಂಡು ರೆಸ್ಟ್ ಮಾಡ್ತಾ ಇದ್ದೆ. ಇವಾಗ ಆಲ್ರೆಡಿ ಸಂಜೆ ಆಗೋಗಿದೆ. ಸುಮ್ಮನೆ ಹಿಂಗೆ ಡೇಸ್ನ ವೇಸ್ಟ್ ಮಾಡ್ತಾ ಇದ್ದೀನಿ ಅಂತಲೂ ಅನಿಸ್ತಾ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಬಾಡಿನೂ ಸಪೋರ್ಟ್ ಮಾಡಬೇಕಲ್ವಾ. ಒಂಥರ ನನಗೆ ಇಲ್ಲಿ ಫುಡ್ಡು, ಆಮೇಲೆ ಟೆಂಪ್ರೇಚರು ಯಾವುದು ಸೆಟ್ ಆಗ್ತಾ ಇಲ್ಲ. ದಿನ ಬರ್ಗರು, ಸ್ಯಾಂಡ್ವಿಚ್ಚು ಈ ಥರದ್ರಲ್ಲೇ ಹೋಗ್ತಾ ಇದೆ. ಒಂದು 3 ಟೈಮ್ ಏನೋ ಇಂಡಿಯನ್ ಫುಡ್ ತಿಂದೆ, ಅದೂ ಏನಂತ ಚೆನ್ನಾಗಿರಲಿಲ್ಲ. ಇಲ್ಲಿ ಒಂದು ಹತ್ರದಲ್ಲಿ ಒಂದು ಇಂಡಿಯನ್ ಚಾಟ್ಸ್ ಅಂಗಡಿ ಇದೆ, ಅದನ್ನಾದ್ರೂ ತಿನ್ನೋಣ ಅಂತ ಅನ್ಕೊಂಡೆ. ಒಂಥರ ಟೇಸ್ಟ್ ಬಡ್ಸ್ ಎಲ್ಲ ಸತ್ತೋದಂಗೆ ಆಗ್ಬಿಟ್ಟಿದೆ. ಅಟ್ಲೀಸ್ಟ್ ಐ ವಾಂಟ್ ಟು ಈಟ್ ಸಮಥಿಂಗ್ ಟೇಸ್ಟಿ. ಹೆಂಗಿದೆ ಏನು ಅಂತ ಹೇಳ್ತೀನಿ. ಚೆನ್ನಾಗಿದ್ರೆ ನೀವು ಬಂದಾಗ ನೀವು ಹೋಗ್ಬೋದು. ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೊರಡೋಣ. ಸೊ ಇಲ್ಲಿ ಸಮೋಸ, ಪಾನಿಪುರಿ, ಮಸಾಲ್ ಪುರಿ, ಪಾಪ್ಡಿ ಚಾಟ್ ಈ ಥರ ಎಲ್ಲ ಆಪ್ಷನ್ಸ್ ಇತ್ತು. ಚಾಟ್ ಪ್ಲಾಟರ್ ಕೂಡ ಇತ್ತು. ನಾನು ಪಾಪ್ಡಿ ಚಾಟ್ ಆರ್ಡರ್ ಮಾಡಿದ್ದೆ. ಟೇಸ್ಟ್ ಚೆನ್ನಾಗೇ ಇತ್ತು, ನನಗಿಷ್ಟ ಆಯಿತು. ಸೊ ನೀವು ಏನಾದರೂ ಇಲ್ಲಿ ಬಂದಾಗ ಚಾಟ್ಸ್ ಏನಾದರೂ ಟ್ರೈ ಮಾಡಬೇಕು ಅಂದರೆ ಯು ಕ್ಯಾನ್ ಟ್ರೈ. ಆಮೇಲೆ ಡೈರೆಕ್ಟಾಗಿ ನಾನು ಮಸಾಜ್ ಮಾಡಿಸ್ಕೊಳಕ್ಕೆ ಅಂತ ಹೋದೆ. ತುಂಬಾನೇ ಬಾಡಿ ಪೇನ್ ಇದ್ದಿದ್ರಿಂದ ಐ ಟುಕ್ ಫುಲ್ ಬಾಡಿ ಮಸಾಜ್. ಬಾಲಿನೀಸ್ ಟ್ರೆಡಿಷನಲ್ ಮಸಾಜ್ ತಗೊಂಡೆ. ಅದು ಅರೌಂಡ್ 2 hours ಇತ್ತು. ಆಫ್ಟರ್ ದ ಮಸಾಜ್ ಐ ವಾಸ್ ಫೀಲಿಂಗ್ ಸೋ ಗುಡ್. ಏನು ಫೀವ್ರಿಶ್ ಫೀಲಿಂಗ್ ಇತ್ತು, ಬಾಡಿ ಪೇನ್ ಇತ್ತು, ಎಲ್ಲ ಮಾಯ ಆದಂಗಾಯಿತು. ಅಷ್ಟು ಚೆನ್ನಾಗಿ ಅನಿಸ್ತಾ ಇತ್ತು. ಯಾವ ಟ್ಯಾಬ್ಲೆಟು ವರ್ಕ್ ಆಗಿಲ್ಲ, ಅಷ್ಟು ಚೆನ್ನಾಗಿ ವರ್ಕ್ ಆಯಿತು. ನೀವು ಬಾಲಿಗೆ ಬಂದಾಗಂತೂ ಮಸಾಜ್ ಮಾಡಿಸ್ಕೊಳೋದನ್ನ ಮಿಸ್ ಮಾಡಬೇಡಿ. ಮಸಾಜ್ ಆದ್ಮೇಲೆ ಡಿನ್ನರ್ಗೆ ಅಂತ ಅಂದ್ಬಿಟ್ಟು ಒಂದು ಇಂಡಿಯನ್ ರೆಸ್ಟೋರೆಂಟ್ಗೆ ಬಂದಿದ್ದೀನಿ. ಇದು ಒಂದು ಪಂಜಾಬಿ ರೆಸ್ಟೋರೆಂಟ್. ಇಲ್ಲಿ ಬಂದು ಬಿರಿಯಾನಿ ಆರ್ಡರ್ ಮಾಡಿದೆ. ಈ 6 ದಿನದಲ್ಲಿ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಮೀಲ್ ಅಂದ್ರೆ ನನಗೆ ಇವತ್ತೇನೆ. ಟೇಸ್ಟ್ ಕೂಡ ಚೆನ್ನಾಗಿತ್ತು. ಇವತ್ತಿಗೆ ನಾನು ಗ್ರೂಪ್ ಟೂರ್ ಬುಕ್ ಮಾಡಿದ್ದೆ. ಸೊ ಈ ಗ್ರೂಪ್ ಟೂರಲ್ಲಿ ಯಾರು ಒಬ್ರು ಇಬ್ರು ಇರೋರ್ನೆಲ್ಲ ಕ್ಲಬ್ ಮಾಡಿ ಒಂದು ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ ಪ್ಲೇಸಸ್ನ ನೋಡಕ್ಕೆ. ನಮ್ಮ ಐಟಿನರಿ ಪ್ರಕಾರ ಹೋಗಲ್ಲ, ಅವ್ರದ್ದು ಸರ್ಟೆನ್ ಪ್ಲೇಸಸ್ ಇರುತ್ತೆ, ಇದಿದ್ದು ಕವರ್ ಮಾಡ್ತೀವಿ ಅಂತ ಹೇಳ್ತಾರೆ ಮೊದಲೇನೆ. ಇಫ್ ವಿ ಆರ್ ಇಂಟ್ರೆಸ್ಟೆಡ್ ವಿ ಕ್ಯಾನ್ ಜಾಯಿನ್. ಈ ಗ್ರೂಪ್ ಟೂರ್ ಅಲ್ಲಿ ನನ್ನನ್ನು ಸೇರಿಸಿ 5 ಜನ ಇದ್ರು, ಜೊತೆಗೆ ಒಬ್ರು ಡ್ರೈವರ್. ಸೊ 6 ಪೀಪಲ್ ಇನ್ ಅ ಕಾರ್. ನಮ್ಮೆಲ್ಲರನ್ನು ಫಸ್ಟ್ ಅವ್ರು ಕರ್ಕೊಂಡು ಬಂದಿದ್ದು ಬಟರ್ಫ್ಲೈ ಪಾರ್ಕ್ಗೆ. ಇಲ್ಲಿ ಎಂಟ್ರೆನ್ಸ್ ಫೀಸ್ ಬಂದು 1 lakh ರೂಪಾಯಿ.
ನಾವು ಬಂದಿದ್ದು ತೆಗ್ಗೇನಿಂಗನ್ ವಾಟರ್ ಫಾಲ್ಸ್ ಅಂತ. ಇದು ಅಲ್ಲಿಂದ ಒಂದು 15 ಮಿನಿಟ್ಸ್ ಆಯ್ತು ಅಷ್ಟೇನೆ. ಬಟ್ ಇಲ್ಲಿ ಇಳಿಯಕ್ಕೆ ಒಂದು 25-30 ಮಿನಿಟ್ಸ್ ಆಯ್ತು. ತುಂಬಾ ಇಳಿಬೇಕು ಕೆಳಗಡೆ, ಸ್ಟೆಪ್ಸ್ ಇಳ್ಕೊಂಡ್ ಹೋಗ್ಬೇಕು. ಇಲ್ಲಿ ಬೇಕಿದ್ರೆ ನೀರ್ ಒಳಗಡೆ ಇಳ್ದು ಆಟಾಡ್ಬೋದಿತ್ತು. ನಾನ್ ಇಳಿಲಿಲ್ಲ. ಯಾಕೋ ಗೊತ್ತಿಲ್ಲ, ಇಳಿಬೇಕು ಅಂತ ಅನ್ಸ್ಲಿಲ್ಲ. ಬಟ್ ನನ್ ಜೊತೆ ಬಂದವ್ರೆಲ್ಲ ನೀರ್ ಒಳಗಡೆ ಇಳ್ದು ಆಟ ಆಡಿ ಆಮೇಲೆ ಡ್ರೆಸ್ ಚೇಂಜ್ ಮಾಡ್ಕೊಂಡ್ರು. ನೆಕ್ಸ್ಟ್ ನಾವು ಬಂದಿದ್ದು ಪುರಾತೀರ್ಥ ಟೆಂಪಲ್ಗೆ. ಇದ್ರದ್ದು ಎಂಟ್ರೆನ್ಸ್ ಫೀಸ್ ಬಂದು 75,000 ರೂಪಿಯಾ. ದಿಸ್ ಟೆಂಪಲ್ ಇಸ್ ವೆರಿ ಫೇಮಸ್ ಫಾರ್ ಇಟ್ಸ್ ಹೋಲಿ ಸ್ಪ್ರಿಂಗ್ ವಾಟರ್. ಈ ನೀರಿನಲ್ಲಿ ಸ್ನಾನ ಮಾಡಿದ್ರೆ ಅವ್ರಿಗೆ ಪ್ಯೂರಿಫಿಕೇಶನ್ ಆಗುತ್ತೆ ಅಂತ ಒಂದು ನಂಬಿಕೆ ಬಾಲಿನೀಸ್ ಹಿಂದೂಸ್ಗೆ. ಬಟ್ ಇಲ್ಲಿ ಬಂದಿದ್ದ ಟೂರಿಸ್ಟ್ಗಳು ಕೂಡ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ನಾನೂ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದೆ. ಇಲ್ಲಿ ಶಾಪಿಂಗ್ ಕೂಡನು ತುಂಬಾನೇ ಚೀಪ್ ಆಗಿತ್ತು ಅಂಡ್ ತುಂಬಾನೇ ಚೆನ್ನಾಗಿತ್ತು. ಬಟ್ ಟೈಮ್ ಕಾನ್ಸ್ಟೆಂಟ್ ಇದ್ದಿದ್ರಿಂದ ನಂಗೆ ಶಾಪ್ ಮಾಡಕ್ ಆಗ್ಲಿಲ್ಲ. ಗ್ರೂಪ್ ಟೂರ್ ಅಂತ ಬಂದ್ಮೇಲೆ ಎಲ್ಲಾರ ಟೈಮ್ಗೂ ನಾವು ಅಡ್ಜಸ್ಟ್ ಆಗ್ಲೇಬೇಕಲ್ವಾ. ಅದಾದ್ಮೇಲೆ ಡೈರೆಕ್ಟ್ ಆಗಿ ಡ್ರೈವರ್ ಒಂದು ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋದ್ರು ಲಂಚ್ಗೆ ಅಂತ ಅಂದ್ಬಿಟ್ಟು. ಫಾರ್ ದ ಫಸ್ಟ್ ಟೈಮ್ ಏನೋ ಬಾಲಿನೀಸ್ ಫುಡ್ ಟ್ರೈ ಮಾಡಿದೆ. ಸಮ್ ಫ್ರೈಡ್ ರೈಸ್ ಚೆನ್ನಾಗಿರ್ಲಿಲ್ಲ. ನಂಗಂತೂ ಒಂಚೂರು ಇಷ್ಟ ಆಗ್ಲಿಲ್ಲ. ಅವ್ರು ಯೂಸ್ ಮಾಡೋ ಆಯಿಲೇ ಒಂಥರ ಸ್ಮೆಲ್ ಬರುತ್ತೆ. ಮತ್ತೆ ಎಲ್ಲ ಸ್ವೀಟ್ ಆಗಿತ್ತು. ಈವನ್ ಪಾಪಡ್ ಕೂಡ ಸ್ವೀಟ್ ಆಗಿತ್ತು. ಕ್ಯಾನ್ ಯು ಇಮ್ಯಾಜಿನ್? ನೆಕ್ಸ್ಟ್ ನಾವು ಬಂದಿದ್ದು ದ ಫೇಮಸ್ ಬಾಲಿ ಸ್ವಿಂಗ್ ಹತ್ರ. ಸೊ ಇಲ್ಲಿ ಪ್ಯಾಕೇಜ್ ಬಂದ್ಬಿಟ್ಟು ಡಿಪೆಂಡ್ ಆಗುತ್ತೆ ನಮ್ಗೆ ಎಷ್ಟು ಸ್ವಿಂಗ್ ಅಲ್ಲಿ ಫೋಟೋ ಬೇಕು ಅದ್ರ ಮೇಲೆ. ನಾವು 4 ಸ್ವಿಂಗ್ಸ್ ಬೇಕು ಅಂತ ತಗೊಂಡ್ವಿ. ಅದಕ್ಕೆ 300K ಚಾರ್ಜ್ ಮಾಡಿದ್ರು. ನಮ್ ಡ್ರೆಸ್ ಅಲ್ಲೇ ಫೋಟೋ ತಗೊಳ್ಳೋದಾದ್ರೆ ಏನು ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ. ನಮ್ಗೆ ಲಾಂಗ್ ಟೇಲ್ ಡ್ರೆಸ್ ಬೇಕು ಫೋಟೋಸ್ಗೆ ಅಂತ ಅಂದ್ರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ 150K. ಅಲ್ಲಿ ಡಿಫ್ರೆಂಟ್ ಕಲರ್ಸ್ ಆಪ್ಷನ್ಸ್ ಇರುತ್ತೆ. ನಮ್ಗೆ ಯಾವ ಕಲರ್ ಬೇಕೋ ನಾವು ಚೂಸ್ ಮಾಡ್ಕೊಳ್ಬಹುದು. ನಾನು ಇವತ್ತು ಯಾವ ಕಲರ್ ಚೂಸ್ ಮಾಡಿದೆ ಅಂತ ಅಂದ್ರೆ ರೆಡ್ ಕಲರ್ ಚೂಸ್ ಮಾಡಿದೆ, ವಿಚ್ ಇಸ್ ಮೈ ಫೇವ್ರೆಟ್. ಫೋನಿಂದ ತೆಗ್ದಿದ್ ಫೋಟೋಸ್ ಏನ್ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ. ಫಸ್ಟ್ ಸ್ವಿಂಗ್ ಹತ್ರ ಮಾತ್ರ ಕ್ಯಾಮ್ರಾದಲ್ಲಿ ತೆಗ್ದಿದ್ರು. ಆ ಪಿಕ್ಚರ್ಸ್ ಬೇಕು ಅಂದ್ರೆ ಮತ್ತೆ 150K ಎಕ್ಸ್ಟ್ರಾ ಪೇ ಮಾಡಬೇಕು ಅಂದ್ರು. ಅದನ್ನೂ ಮಾಡಿದೆ ನಾನು. ಆದ್ರೂ ಐ ಆಮ್ ನಾಟ್ ಸೋ ಸ್ಯಾಟಿಸ್ಫೈಡ್ ವಿತ್ ದ ಪಿಕ್ಚರ್ಸ್. ಸೊ ನಮ್ಮ ಗ್ರೂಪ್ ಟೂರ್ ಅಲ್ಲಿ ಇದ್ದಿದ್ದ ಲಾಸ್ಟ್ ಪ್ಲೇಸ್ ಇದೇನೆ. ಇದನ್ನ ಮುಗಿಸ್ಕೊಂಡು ಅವರು ನಮ್ ಹೋಟೆಲ್ ಹತ್ರ ಡ್ರಾಪ್ ಮಾಡಿದ್ರು. ಗ್ರೂಪ್ ಟೂರ್ ಒಂಥರ ಚೆನ್ನಾಗಿತ್ತು. ಡೈಲಿ ಒಬ್ಳೊಬ್ಳೆ ಹೋಗ್ತಾ ಇದೆ. ಇವತ್ ಹೋಗಿದ್ದು ಚೆನ್ನಾಗ್ ಅನ್ಸ್ತು. ಬಟ್ ಒನ್ ಬ್ಯಾಡ್ ಥಿಂಗ್ ಅಂದ್ರೆ ಯಾವ್ದಾದ್ರು ಜಾಗ ಇಷ್ಟ ಆಗಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಥವಾ ನಾವು ಫೋಟೋಸ್ ತಗೋಬೇಕು, ವಿಡಿಯೋಸ್ ತಗೋಬೇಕು ಅಂದ್ರೆ ಟೈಮ್ ಇರಲ್ಲ. ಅವ್ರು ಕೊಟ್ಟಿದ್ದ ಟೈಮ್ಗೆ ನಾವು ಓಡ್ಬೇಕಾಗತ್ತೆ. ಅದು ಒಂದು ಬೇಜಾರಾಯ್ತು ನನ್ಗೆ. ಅದು ಬಿಟ್ರೆ ಇಟ್ ವಾಸ್ ಗುಡ್ ಬಿಕಾಸ್ ಐ ಗಾಟ್ ಟು ಮೀಟ್ ಡಿಫ್ರೆಂಟ್ ಪೀಪಲ್ ಫ್ರಮ್ ಡಿಫ್ರೆಂಟ್ ಕಂಟ್ರೀಸ್. ತುಂಬಾನೇ ವಿಷಯಗಳು ತಿಳ್ಕೊಂಡೆ. ಸೊ ದಟ್ಸ್ ಇಟ್ ಫಾರ್ ಟುಡೇ ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್. ಲವ್ ಯು ಆಲ್. ಬೈ ಬೈ.